ಅಮೂಲ್ಯಪತಿ ಜಗದೀಶ್ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ನೋಡ್ಕೊಂಡು ಬರೋಣ. ಮತದಾನ ಇದು ನಮ್ಮೆಲ್ಲರ ಅಧಿಕಾರ. ಯುವ ಜನತೆ ಸಾಕಷ್ಟು ಮಂದಿ ಬಂದಿದ್ದಾರೆ. ಅಮೂಲ್ಯಪತಿ ಜಗದೀಶ್ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಲ್ಲರಿಗೂ ವೋಟ್ ಮಾಡುವ ಜೋಶ್ ಇದೆ. ಈ ಬಾರಿ 80% ಮತದಾನ ಆಗುವ ಸಾಧ್ಯತೆ ಇದೆ ಅಂತ ಅಮೂಲ್ಯಪತಿ ಜಗದೀಶ್ ಒಂದು ತಮ್ಮ ಅನಿಸಿಕೆಯನ್ನ ಹಂಚಿಕೊಂಡಿದ್ದಾರೆ. ರಾಜ್ಯದಲ್ಲಿ ಮೊದಲ ಹಂತದ ಮತದಾನದ ಈ ಒಂದು ಸಂದರ್ಭದಲ್ಲಿ ನಟಿ ಅಮೂಲ್ಯ, ಸ್ಯಾಂಡಲ್ವುಡ್ನ ನಟಿ ಅಮೂಲ್ಯ ಹಾಗೆ ಅವರ ಪತಿ ಜಗದೀಶ್ ಒಂದು ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ತಾವು ಎಲ್ಲೇ ಇದ್ರು ಏನೇ ಆಗಿದ್ರು ಬಂದು ತಮ್ಮ ಅಮೂಲ್ಯವಾದ ಮತವನ್ನ ಚಲಾಯಿಸಿ, ತಮ್ಮ ಹಕ್ಕನ್ನ ಚಲಾಯಿಸಿ ಅನ್ನುವಂತಹ ಮಾಹಿತಿಯನ್ನ ಎಲ್ಲರಿಗೂ ಕೊಡ್ತಾ ಇರುವಂಥದ್ದು. ಮತದಾನ ನಮ್ಮೆಲ್ಲರ ಅಧಿಕಾರವಾಗಿದೆ. ಇದೊಂದು ನಮ್ಮ ಹಕ್ಕು. ಯಾವುದೇ ಕಾರಣಕ್ಕೂ ಇದನ್ನ ವ್ಯರ್ಥ ಮಾಡಬಾರದು ಅಂತ ಅವರು ಹೇಳ್ತಾ ಇರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಯುವ ಜನತೆ ಸಾಕಷ್ಟು ಮಂದಿ ತಮ್ಮ ಹಕ್ಕನ್ನು ಚಲಾಯಿಸೋದಿಕ್ಕೆ ಬಂದಿದ್ದಾರೆ ಅನ್ನುವಂತಹ ಮಾಹಿತಿ ಅವರು ಹೇಳ್ತಾರೆ. ಎಲ್ಲರಿಗೂ ವೋಟ್ ಮಾಡುವ ಜೋಶ್ ಬಂದಿದೆ ಅನ್ನುವಂಥದ್ದನ್ನ ಹೇಳಿದ್ರು. ಒಟ್ಟಾರೆ ಈ ಬಾರಿ 80% ಮತದಾನ ಆಗುವ ಸಾಧ್ಯತೆ ಇದೆ ಅನ್ನುವಂತಹ ಅನಿಸಿಕೆಯನ್ನ ಅವರು ಹಂಚಿಕೊಂಡಿದ್ದಾರೆ. ನಮ್ಮೆಲ್ಲರ ಹಕ್ಕು ಮತ್ತು ನಮ್ಮೆಲ್ಲರ ಅಧಿಕಾರ. ದಯವಿಟ್ಟು ಈಗ ನೋಡ್ತಾ ಇದ್ದೀವಿ, ಒಳ್ಳೆ ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ. ಆ್ಯಕ್ಚುಲಿ ನಾನು ಕೆಲವು ವರ್ಷಗಳಿಂದ ಬಂದಿದ್ದ ಚುನಾವಣೆಯಲ್ಲಿ ಈ ಟೈಮ್ನಲ್ಲಿ ನೋಡಿದ ಕ್ರೌಡ್ಗಿಂತ ಇವತ್ತು ತುಂಬ ಜಾಸ್ತಿ ಇದ್ದಾರೆ. ಭಾಳ ಖುಷಿ. ಜನ ಇದೇ ರೀತಿ ದೇಶಾದ್ಯಂತ ಬಂದು ವೋಟ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಯೂತ್ಸು ಎಲ್ಲೋ ಒಂದು ಕಡೆ ನೋಡಿದ್ರೆ ವೋಟಿಂಗ್ ತುಂಬ ಇಲ್ಲ ಸರ್, ನಾನು ಭಾಳ ಖುಷಿ ಆಯ್ತು. ಆ್ಯಕ್ಚುಲಿ ಒಂದಷ್ಟು ಯೂತ್ಸ್ ನಿಂತಿದ್ರು. ಏನಾಗುತ್ತೆ, ಜನರಲಿ ಯೂತ್ಸು ಕೆಲಸ ಲೇಟ್ ಆಗಿರುತ್ತೆ ರಾತ್ರಿ, ಮತ್ತು ಮಾರ್ನಿಂಗ್ ಜಿಮ್ಮು ಅದು ಇದು ಇರುತ್ತೆ. ಸೊ ಬಹುಶಃ ಮುಗಿಸ್ಕೊಂಡು 11 ಗಂಟೆ ಮೇಲೆ ಬರ್ಬೋದು. ಬಟ್ ನಾನು ಕಂಡಂಗೆ ಒಂದಷ್ಟು ಯೂತ್ಸ್ ನಿಂತಿದ್ರು. ನನ್ನ ಫ್ರೆಂಡ್ಸ್ ಎಲ್ಲ ಜನ ಸಿಕ್ಕಿದ್ರು. ಸೊ ಇಟ್ಸ್ ಎ ಗುಡ್ ಸೈನ್. ಎಲ್ಲರೂ ಬಂದು ವೋಟ್ ಮಾಡ್ತಿದ್ದಾರೆ. ವೋಟ್ ಮಾಡೋದು ನಮ್ಮೆಲ್ಲರ ಹಕ್ಕು, ನಾವು ಮಾಡಬೇಕು. ಇವತ್ತಿಂದು ನೋಡಿದ್ರೆ ಬಹುಶಃ ಜನ ಬಿಸಿಲಿದೆ ಮಧ್ಯಾಹ್ನ ಅಂತೇಳಿ ಬಂದಿರ್ಬೋದು. ಬಟ್ ಇವಾಗಿನ ಜೋಶು ಜನರಲ್ಲಿ ಹೇಳಿದ್ರೆ ನನಗನ್ಸುತ್ತೆ ನಾವು 75-80% ತನಕ ಹೋಗ್ಬೋದು ಅರ್ಬನ್ನಲ್ಲಿ ಅಂತ ಅನ್ಸುತ್ತೆ.